ಮೊನ್ನೆ ಪತ್ರಿಕೆಯಲ್ಲಿ ಸುದ್ದಿ ಬಂತು, ನಮ್ಮ ಪ್ಯಾಬ್ಲೋ ಪಿಕಾಸೋ ಅವರ ಕಲಾಕೃತಿ 970 ಕೋಟಿಗೆ ಹರಾಜಾಯಿತು ಅಂತ. ಒಂದು ವರ್ಷ ಹೇಳಿದ್ರೆ ನನ್ನ ಮಗನ ಮಲ್ಕೋಲ್ ಅಂತಾನೆ. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಆ ಮೂರ್ತ ಕಲೆಗಳ ಬಗ್ಗೆ ನಮಗೆ ಜನಗಳಿಗೆ ಜಾಗೃತಿ ಕೊಡಿಸುವ ನಾವು ಮುಂದೆ ಅಮೂರ್ತ ಕಲೆಗಳು ಸಮಾಜದಲ್ಲಿ ಬಹುತೇಕ ಬೇಡಿಕೆ ಕೊಡ್ತಾ ಇದೆ. ನಾವೆಲ್ಲ ಜಾಗೃತಿ ಕೊಡಿಸಲು ವಿಫಲರಾಗಿದ್ದೇವೆ. ಮತ್ತೊಂದು ಕಲಾಕೃತಿಯಿಂದ ಆಗುವ ಸಾಮಾಜಿಕ ಬದಲಾವಣೆ. ಇದು ಸಣ್ಣ ಉದಾಹರಣೆ ಹೇಳ್ತೇನೆ. ಇಟಲಿಯಲ್ಲಿ ಇಬ್ಬರು ಕಲಾವಿದರಿದ್ರು, ಕ್ಲಾಡಿಯೋ ಕಪೆಲಿ ಮತ್ತು ಕಸ್ಟಾಡಿಯೋ ಮಾರ್ಕೊ. ಶುದ್ಧ ನೀರು ಎಲ್ಲಿ ಇಟ್ಟಿ ಅಂತ ಕೇಳಿದಾಗ ಆ ಅಪ್ಪ ಕೊಡಬೇಕಾದ್ದು ಕಣ್ಣೀರು. ಇದು ಕೇವಲ 20-25 ವರ್ಷಗಳಲ್ಲಿ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಅದಕ್ಕೆ ನಾವು ಒಳ್ಳೆಯ ವಿಷಯ ಮಾಡ್ತಾರೆ. ಯಾಕಂದ್ರೆ ದೇಸಾಯಿ ಅವರು ಇಲ್ಲಿಂದಲ್ಲ ಹಾಸನದಲ್ಲಿ ಕೂಡ ಪ್ರಕೃತಿಯನ್ನು ಯಾವ ರೀತಿ ವಿಕೃತಿ ಮಾಡ್ತಾ ಇದ್ದಾರೆ ಅಂತೇಳಿ ಕಲಾಕೃತಿಯಲ್ಲಿ ಅಭಿವ್ಯಕ್ತಪಡಿಸಿದ ಕಾರಣ ಅವರು ಸಂಪೂರ್ಣವಾಗಿ ಬೆರೆತಿರೋ ಕಾರಣ ಒಳ್ಳೆಯ ವಿಷಯಗಳು. ಥ್ಯಾಂಕ್ ಯು ಸರ್. ನೆಕ್ಸ್ಟ್ ನಮ್ಮ ಹಿರಿಯ ಕಲಾವಿದರಾದ ಗಣೇಶ್ ಸೋಮೇಜ್ ಅವರು 4 ದಶಕಗಳಿಂದ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಲಾ ಕ್ಷೇತ್ರಗಳಲ್ಲಿ ಕೆಲಸಕೊಂಡವರು. ಈಗ ಗಣೇಶ್ ಸೋಮೇಜ್ ಅವರು. ಎಲ್ರಿಗೂ ನಮಸ್ಕಾರ. ಅದೇ ನಾನಿವತ್ತು